ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅನ್ಕೊತಿರ್ಬೋದು ಏನು ಇವತ್ತು ಅರ್ಪಿತಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಇನ್ಮೇಲಿಂದ ನೀವು ಹೀಗೆ ಎಕ್ಸ್ಪೆಕ್ಟ್ ಮಾಡಿ ನನ್ನ, ಬಿಕಾಸ್ ನಾನು ಇಷ್ಟು ದಿನ ರೆಡಿ ಆಗಬೇಕು, ಕೂದಲು ಸರಿ ಮಾಡ್ಕೊಳ್ಬೇಕು, ಆರಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಬೇಕು, ಹೀಗೆಲ್ಲ ಅನ್ಕೊತಾ ಇದ್ದರೆ ವಿಡಿಯೋ ಮುಂದೆ ಹೋಗ್ತಾನೆ ಇರುತ್ತೆ. ಬಿಕಾಸ್ ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಪಾಪು ಎದ್ಬಿಟ್ಟಿರ್ತಾಳೆ. ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವೆಲ್ಲ ಪಾಪ ಕಮೆಂಟ್ ಸೆಕ್ಷನಲ್ಲಿ ನನ್ನ DM ಅಲ್ಲಿ ಎಲ್ಲ ಕಳಿಸ್ತಾನೆ ಇರ್ತೀರ, ಅರ್ಪಿತಾ ವಿಡಿಯೋ ಮಾಡಿ, ಅಟ್ಲೀಸ್ಟ್ ವಾರಕ್ಕೆ ಒಂದು ವಿಡಿಯೋ ಹಾಕಿ ಅಂತ. ಸೊ ಐ ಥಾಟ್ ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮಾಗೆ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಆಯಿತು, ಪಾಪು ಹೆಂಗಿದ್ರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ಸೊ ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಇವಾಗ ತಲೆ ಒಣಗಿಸ್ಕೊಂಡು ಡ್ರೈ ಮಾಡಿ ಸೆಟ್ ಮಾಡಿಕೊಂಡು ಜಾಗ ಹುಡುಕೊಂಡು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಅವಳು ಪಟ್ ಅಂತ ಎದ್ಬಿಟ್ಟಿರ್ತಾಳೆ. ಸೊ ಐ ಥಾಟ್ ಇನ್ಮೇಲೆ ಹೆಂಗೆ ಇರ್ತೀನೋ ಹಂಗೆ ಅಟ್ಲೀಸ್ಟ್ ಒಂಚೂರು ಪ್ರೆಸೆಂಟೇಬಲಾಗಿ ಡೈಲಿ ಇರ್ತೀನಿ. ಸೊ ಇವತ್ತು ತಲೆ ಸ್ನಾನ ಮಾಡ್ಕೊಂಡು ಬಂದು ಮನೆ ಬಟ್ಟೆಲ್ಲೇ ಇದ್ದೀನಿ. ಆ್ಯಂಡ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಹಾಕಿದ್ದೀನಿ, ಮತ್ತು ಕಣ್ಣಕ್ಕೆ ಕಾಜಲ್ ಹಾಕಿದ್ದೀನಿ. ಇದ್ಬಿಟ್ಟು ಇನ್ನೇನೂ ಇಲ್ಲ, ಅಷ್ಟೇ. ಇನ್ಮೇಲೆ ಯು ಗೆಟ್ ಟು ಸಿ ದ ನ್ಯಾಚುರಲ್ ಸೈಡ್ ಆಫ್ ಮೀ. ಯೂಶಲಿ ಇಷ್ಟೇ, ಬಟ್ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರೋಣ, ಬಟ್ಟೆ ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳೋಣ ಹೀಗೆಲ್ಲ ಅನಿಸ್ತಾಯಿತ್ತು. ಬಟ್ ಇನ್ಮೇಲೆ ನೋ, ಬಿಕಾಸ್ ನನ್ನ ಮೇಯ್ನ್ ಇಂಟೆನ್ಷನ್ ಇಸ್ ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೋ ಅಷ್ಟು ಕೊಡಬೇಕು ಅಂತ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ಹೆಂಗೆ ನಿಮ್ಮ ಪಾಪು ನೈಟೆಲ್ಲ ಮಲಗ್ತಾಳೆ, ಬಿಕಾಸ್ ನಾನು ಹೇಳ್ತಾ ಇರ್ತೀನಿ ನಂಗೆ ನೈಟ್ ಚೆನ್ನಾಗಿ ನಿದ್ದೆ ಆಗ್ತಿದೆ, ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಆ್ಯಕ್ಟಿವ್ ಆಗಿರ್ತೀನಿ ಅಂತ. ಸೊ ನಾನು ನೈಟ್ ನಿದ್ದೆ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಪಾಪು ನಿದ್ದೆ ಮಾಡಬೇಕು. ಸೊ ಹೆಂಗೆ ಇದು ಅಭ್ಯಾಸ ಮಾಡಿದ್ರಿ ಅಂತ, ಇವತ್ತಿಗೆ ಎಕ್ಸಾಕ್ಟಾಗೆ ಪಾಪುಗೆ 2.5 ತಿಂಗಳು. ಸೊ 2.5 ಮಂತ್ಸ್ ಅಷ್ಟೊತ್ತಿಗೆ ಅವಳು ಎಲ್ಲ ಕಲ್ತ್ಬಿಟ್ಟಿದ್ದಾಳೆ, ನಿದ್ದೆ ರೊಟೀನ್ ಸೆಟ್ ಆಗೋಗಿದೆ. ಸೊ ನಾನು ಹೆಂಗೆ ಅವಳಿಗೆ ಏನೇನೆಲ್ಲ ಅವಳಿಗೆ ಟ್ರೈನ್ ಮಾಡಿದೆ, ಅಥವಾ ಹೇಗೆ ಇದನ್ನು ಸ್ಲೀಪ್ ರೊಟೀನ್ ಸೆಟ್ ಮಾಡೋಕ್ಕೆ ಏನೇನು ನನಗೆ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ. ಸೊ ಫಸ್ಟ್ಲಿ ನಾನು ನನ್ನ ಮದರ್ಹುಡ್ನ ಖುಷಿಯಿಂದ ಮಜಾ ಮಾಡ್ಕೊಂಡಿರೋದಕ್ಕೆ ಒಂದು ನನಗೆ ತುಂಬ ಬೆನಿಫಿಟ್ ಆಗಿದ್ದೇನಪ್ಪ ಅಂತ ಅಂದರೆ, ನಂಗೆ ಪಾಪು ಆಗೋದು ಮುಂಚೆನೇ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ ನಾನು ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ. ತುಂಬ ನಾನು ಬುಕ್ಸ್ ಅಷ್ಟು ಓದಿಲ್ಲ, ಒಂದು ಬುಕ್ ಅಷ್ಟೇ ಓದಿರೋದು, ಬಟ್ ಆದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ. ಆ್ಯಂಡ್ ತುಂಬ ಜನದ ಜೊತೆ ಮಾತಾಡ್ತಿದ್ದೆ, ನ್ಯೂ ಮಾಮ್ಸ್ ಇರ್ಬೋದು ಅಥವಾ ಆಲ್ರೆಡಿ ಮಕ್ಕಳಿರೋರು ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಒಂದಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಿದ್ದೆ. ಆ್ಯಂಡ್ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಏನೇನೆಲ್ಲ ಮಾಡಬೇಕು ಅಂತ. ಆ್ಯಂಡ್ ಪ್ರಾಕ್ಟಿಕಲಿ ಆಲ್ಸೋ, ಬಿಕಾಸ್ ಕೆಲವೊಂದು ಸತಿ ಮುಂಚೆನೇ ಕಲಿಬೇಕಾಗತ್ತೆ ಆ್ಯಸ್ ಪೇರೆಂಟ್ಸ್. ಇವಾಗ ಎಷ್ಟೊಂದು ಕಡೆ ಪೇರೆಂಟ್ಹುಡ್ ಕೋಚಿಂಗ್ ಎಲ್ಲ ಸಿಗ್ತಿದೆ. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಮಕ್ಕಳನ್ನ ಬೆಳೆಸೋದು ಈಗಿನ ಜನ್ರೇಷನಲ್ಲಿ. ಕೆಲವೊಬ್ರಿಗೆ ಅನಿಸ್ಬೋದು ಇದೆಲ್ಲ ತುಂಬ ಓವರ್ ಆಯಿತು ಅಂತ, ಬಟ್ ಇಲ್ಲ, ಈಗಿನ ಜನ್ರೇಷನ್ಗೆ ಇದೆಲ್ಲ ನೆಸೆಸಿಟಿ ಇದೆ. ಅದರ್ವೈಸ್ ಹೆಂಗಾಗೋಗುತ್ತೆ ಅಂದರೆ, ಫೋನ್ ಕೊಟ್ಬಿಟ್ಟು ಸರಿ ನೀನು ಫೋನ್ ನೋಡ್ಕೊ, ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂದರೆ ಇಟ್ ಡಸಂಟ್ ವರ್ಕ್ ದಟ್ ವೇ. ನಮ್ಮ ಟೈಮ್ ಆ್ಯಂಡ್ ಎಫರ್ಟ್ಸ್ ಮಕ್ಳಿಗೆ ಹಾಕಲೇಬೇಕು. ಆ್ಯಂಡ್ ಇವತ್ತು ಒಂದು ವೀಡಿಯೋ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಹೇಳ್ತಿದ್ರು 0 to 5 years, ಫಸ್ಟ್ 5 years ಮಕ್ಕಳು ಡೆವಲಪ್ಮೆಂಟ್ಗೆ, ಅದು ಎಮೋಷ್ನಲ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟ್ ಎಲ್ಲ ತುಂಬ ಇಂಪಾರ್ಟೆಂಟ್. ಈ ಫಸ್ಟ್ 5 years ಸ್ಪೆಷಲಿ ತಾಯಿ ಆದವರು ತುಂಬ ಟೈಮ್ ಹಾಕಬೇಕು ಮಕ್ಕಳ ಮೇಲೆ. ಅಥವಾ ನಾವು ಎಷ್ಟು ಎಕ್ಸ್ಪೋಜರ್ ಮಕ್ಕಳಿಗೆ ಕೊಡ್ತೀವಿ, ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಇದೆಲ್ಲನೂ ತುಂಬ ಅವ್ರಿಗೆ ನೆಕ್ಸ್ಟ್ 50 yearsಗೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಥರ ಸಣ್ಣ ಪುಟ್ಟದೆಲ್ಲ ಕಲಿತು ನಾನು ಅದ್ರ ಜೊತೆ ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ, ವಾಟ್ ವರ್ಕ್ಸ್, ಬಿಕಾಸ್ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಸೊ ಹಾಗಾಗಿ ನನ್ನ ಮಗುಗೆ ಏನು ವರ್ಕ್ ಆಯಿತು ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದೇ ನಿಮ್ಮ ಮಗುಗೂ ಹೆಲ್ಪ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಯಾವುದೇ ಥರ ಡಾಕ್ಟರ್ ಅಲ್ಲ. ಬಟ್ ನನಗೇನು ಹೆಲ್ಪ್ ಆಯಿತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ ನೋಡಿ, ಪ್ರಾಬಬ್ಲಿ ಹೆಲ್ಪ್ ಆಗಬಹುದು. ಆ್ಯಂಡ್ ನಾನು ಇದೆಲ್ಲ ಪ್ರಾಕ್ಟೀಸಸ್ನು ಸಿನ್ಸ್ ಡೇ 1, ಅಂದರೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಡೇ 1ಇಂದನೂ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡು ಹೋದೆ. ಸೊ ಸ್ಟಾರ್ಟಿಂಗ್ ಅವಳು ತುಂಬ ನಿದ್ದೆ ಮಾಡ್ತಾ ಇರಲಿಲ್ಲ, ಬಿಕಾಸ್ ಪುಟ್ಟ ಮಕ್ಕಳು ಗೊತ್ತಲ್ವ, ಎವ್ರಿ ಫ್ಯೂ ಅವರ್ಸ್ ಫೀಡ್ ಮಾಡಿಸ್ತಾನೆ ಇರಬೇಕು. ಆ್ಯಂಡ್ ನನಗೆ ಆವಾಗ ಮಲ್ಕೊಂಡು ಫೀಡ್ ಮಾಡ್ಸೋಕ್ಕೆಲ್ಲ ಬರ್ತಿರ್ಲಿಲ್ಲ, ಅವಳು ಇನ್ನೂ ಪುಟ್ಟವಳು ಇದ್ದಿದ್ದರಿಂದ. ಆ್ಯಂಡ್ ನನಗೂ ಇನಿಷಿಯಲಿ ಐ ವಾಸ್ ಗೆಟ್ಟಿಂಗ್ ಯೂಸ್ ಟು ಮದರ್ಹುಡ್ ಅಲ್ಲ. ಸೊ ಆವಾಗ ಸ್ವಲ್ಪ ನಿದ್ದೆ ಕಷ್ಟ ಆಗ್ತಿತ್ತು. ದಟ್ ವಾಸ್ ಫಾರ್ ಅರೌಂಡ್ ಒಂದು 15-20 ದಿನ. ಬಟ್ ಹೋಗ್ತಾ ಅವಳು ಗ್ರ್ಯಾಜುಲಿ ಪಿಕಪ್ ಆಗ್ತಾ ಹೋದ್ಲು. ಇವಾಗ ಟಚ್ವುಡ್ ನೆನ್ನೆ ರಾತ್ರಿನೂ ಅಷ್ಟೇ ಕಂಪ್ಲೀಟ್ ನೈಟ್ ಮಲಗಿದ್ರೆ ಬೆಳಗ್ಗೆನೇ ಅವಳು ಎದ್ದೋಳೋದು. ಮಧ್ಯ ಫೀಡ್ ಮಾಡಿಸ್ತಾ ಇರ್ತೀನಿ, ಬಟ್ ಹೆಂಗೆ ಏನು ನಾನು ಹೇಳ್ತೀನಿ, ಓಕೆನಾ? ಹಂಗಂದರೆ ನಾನು ಎದ್ದು ಕುತ್ಕೊಂಡು ಸ್ಟ್ರೈನ್ ಮಾಡಿಕೊಂಡು ಇದೆಲ್ಲ ಆಗಲ್ಲ. ಹಂಗಂಗೆ ಪಟ ಆಗೋಗುತ್ತೆ. ಅವಳು ಪಟ್ ಅಂತ ಹಾಲು ಕುಡಿದು ಮಲ್ಕೊಂಡು ಬಿಡ್ತಾಳೆ. ಸೊ ಹೆಂಗಿದಾಯಿತು ಅಂತ ನಾನು ಏನೇನೆಲ್ಲ ಅಭ್ಯಾಸಗಳು ಮಾಡಿಕೊಂಡೆ ಅದನ್ನು ಇವಾಗ ಹೇಳ್ತೀನಿ.
ನಾನು ಏನೂ ಬರೆದಿಟ್ಕೊಂಡಿಲ್ಲ, ಪಾಯಿಂಟ್ಸ್ ಎಲ್ಲ ತಲೆಗೆ ಬಂದಿದ್ದು ಹಾಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನಾನು ಅವಳಿಗೆ ಬೆಳಗ್ಗೆ ಮತ್ತು ರಾತ್ರಿದು ಡಿಫ್ರೆನ್ಸ್ ಅಂದರೆ ಹೇಳ್ಕೊಡ್ತಾ ಹೋದೆ. ಹೇಗೆ ಅಂತ ಅಂದರೆ ಪ್ರಾಕ್ಟಿಕಲಿ ಆಬ್ವಿಯಸ್ಲಿ. ಸೊ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ ಹೊತ್ತು ಎಲ್ಲ ನಮ್ಮನೆ ರೂಮ್ ಇರ್ಬೋದು ಅಥವಾ ಕೆಳಗಡೆ ಕರ್ಕೊಂಡು ಹೋದರೆ ಇರ್ಬೋದು, ಎಲ್ಲ ಕಡೆ ಲೈಟ್ ಫುಲ್ ಓಪನ್. ಸೊ ಕರ್ಟನ್ಸ್ ಓಪನ್ ಇರುತ್ತೆ, ವಿಂಡೋಸ್ ಓಪನ್ ಇರುತ್ತೆ, ಅಥವಾ ಸಂಜೆ ಆಗ್ತಿದ್ದಂಗೆ ಒಂಚೂರು ಕತ್ಲೆ ಆಗ್ತಿದ್ದಂಗೆ ಲೈಟ್ಸ್ ಆನ್ ಇರುತ್ತೆ. ಸೊ ನೈಟ್ ಅವಳು ಮಲ್ಗೋವರೆಗೂ ಬೆಳಗ್ಗೆಯಿಂದ ರಾತ್ರಿ ಫುಲ್ ರೂಮ್ ಅಥವಾ ಫುಲ್ ಹಾಲ್ ಎಲ್ಲಿರ್ತೀವೋ ಅಲ್ಲೆಲ್ಲ ಲೈಟ್ಸ್ ಬೆಳಕು ಚೆನ್ನಾಗಿರೋ ಥರ ನೋಡ್ಕೊತೀನಿ. ಈವನ್ ಇಫ್ ಶಿ ಈಸ್ ಸ್ಲೀಪಿಂಗ್ ಆರ್ ನಾಟ್, ಅವಳು ಲೈಟೆಲ್ಲ ಫುಲ್ ಆನ್ ಆಗಿರೋ ಥರ ನೋಡ್ಕೊತೀನಿ. ನೈಟ್ ಹೊತ್ತು ಯೂಶ್ವಲಿ ಅವಳದು ಲಾಸ್ಟ್ ಫೀಡ್ ಬಂದ್ಬಿಟ್ಟು ಒಂದು 10:30-11 ಗಂಟೆಗಿರುತ್ತೆ. ಅದಾದಮೇಲೆ ಲೈಟ್ ಅಂದರೆ ಆ ಟೈಮಲ್ಲಿ ಲೈಟ್ ಆಫ್ ಮಾಡಿಬಿಡ್ತೀನಿ. ಸೊ ಒಂದು 10 ಗಂಟೆ ಅಷ್ಟೊತ್ತಿಗೆ ನಮ್ಮ ರೂಮ್ ಲೈಟ್ಸ್ ಆಫ್ ಆ್ಯಂಡ್ ಎಲ್ಲ ಬಾಕ್ಲೆಲ್ಲ ಕ್ಲೋಸು, ಕರ್ಟನ್ಸ್ ಎಲ್ಲ ಕ್ಲೋಸು, ಹಿಂಗಿರುತ್ತೆ. ಸೊ ಅವಳಿಗೆ ಇವಾಗ ಬೆಳಗ್ಗೆ ರಾತ್ರಿದು ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಬೆಳಗ್ಗೆ ಫುಲ್ ಲೈಟ್ ಇರುತ್ತೆ, ರಾತ್ರಿ ಫುಲ್ ಲೈಟ್ಸ್ ಆಫ್ ಆಗುತ್ತೆ. ಸೊ ಲೈಟ್ಸ್ ಆಫ್ ಆಗಿದ ತಕ್ಷಣ ಇಟ್ ಇಸ್ ಟೈಮ್ ಫಾರ್ ಬೆಡ್ ಅಂತ ಅವಳಿಗೆ ಇವಾಗಲಿಂದಾನೇ ಟ್ರೈನ್ ಮಾಡ್ತಾ ಹೋದೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಜಾಸ್ತಿ ಅವಳನ್ನ ಬೆಳಗ್ಗೆ ಹೊತ್ತು ಎತ್ಕೊಂಡಿರ್ತೀವಿ ಅಥವಾ ಮಾತಾಡಿಸ್ತಿರ್ತೀವಿ, ಇಂಟ್ರ್ಯಾಕ್ಟಿವ್ ಆಗಿ ಇಟ್ಟಿರೋ ಥರ ನೋಡ್ಕೊಳ್ತೀವಿ. ಸೊ ನಾನು ಆದಷ್ಟು ನನ್ನ ಕೆಲಸ ಎಲ್ಲ ಮುಗಿದ ತಕ್ಷಣ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಹಾಲ್ಗೆ. ಸೊ ಅಲ್ಲಿ ಎಲ್ಲರೂ ಇರ್ತಾರೆ. ಅವಳು ಮಲಗಿದ್ರೂ ಅಷ್ಟೇ, ನಾನು ಹಾಗೆ ಎತ್ಕೊಂಡು ಕೆಳಗಡೆ ಕರ್ಕೊಂಡೋಗಿ ಕೆಳಗಡೆನೇ ಮಲಗಿಸ್ತೀನಿ. ಅಲ್ಲೊಂದು ಬ್ಯಾಸಿನೆಟ್ ಥರ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಅಂದರೆ ಸ್ಲೀಪ್ ಕ್ಲೌಡ್ ಅಥವಾ ಸ್ಲೀಪ್ ಬೆಡ್ ಅಂತ ಏನು ಹೇಳ್ತಾರೆ, ಸೊ ಕೆಳಗಡೆ ಒಂದು ಇಟ್ಟಿದ್ದೀನಿ. ಸೊ ಅಲ್ಲಿ ಎತ್ಕೊಂಡೋಗಿ ಹಾಕ್ತೀನಿ. ಸೊ ಅಲ್ಲೂ ಅವಳು ಆರಾಮಾಗಿ ಮಲ್ಕೊತಾಳೆ. ಸೊ ಹಾಗಾಗಿ ಅವಳಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೈಟ್ ಹೊತ್ತು ಅವಳು 10 o'clock ಆದಮೇಲೆ ನಾನು ಅವಳನ್ನ ಬೆಡ್ಡಿಂದ ಎತ್ತಲ್ಲ. ಒಂದು ಸತಿ ಅವಳು ಮಲ್ಕೊಂಡ್ಳು 10 ಗಂಟೆಗೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 7 o'clockಗೆ ಅವಳನ್ನ ವಾಪಸ್ ನಾನು ಎತ್ಕೊಳ್ಳೋದು. ಅಲ್ಲಿವರೆಗೂ ಅವಳನ್ನ ಮುಟ್ಟಲ್ಲ. ಸೊ ಅಂದರೆ ಎತ್ತಲ್ಲ ಬೆಡ್ಡಿಂದ. ಅವಳು ಮಲ್ಕೊಂಡೆ ಏನೇನೆಲ್ಲ ಕೆಲಸ ಮಾಡಬೇಕು, ಅವಳು ಮಾತಾಡ್ಸಿದ್ರು ಮಲ್ಕೊಂಡೆ ಬೆಡ್ ಮೇಲೆ. ಸೊ ಅದೊಂದು ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಬಂದು, ಬೆಳಗ್ಗೆ ಹೊತ್ತು ಅವಳನ್ನ ಎತ್ಕೊಳ್ತೀವಿ, ಮಾತಾಡಿಸ್ತೀವಿ, ಮುದ್ದಾಡಿಸ್ತೀವಿ, ಆಟಾಡಿಸ್ತೀವಿ ಎಲ್ಲ. ನೈಟ್ ಹೊತ್ತು ಇಲ್ಲ. ಆ್ಯಂಡ್ ಮೂರನೇ ಡಿಫ್ರೆನ್ಸ್ ಬಂದ್ಬಿಟ್ಟು, ಬೆಳಗ್ಗೆ ಹೊತ್ತು ನಾವು ಶುಶ್ ಅಂತೆಲ್ಲ ಮಾತಾಡಲ್ಲ. ಇವಾಗಲೂ ಅಷ್ಟೇ, ಪಾಪು ಇಲ್ಲೇ ಮಲಗಿದ್ದಾಳೆ, ನಾನು ಆರಾಮಾಗಿ ಮಾತಾಡ್ತಿರ್ತೀನಿ. ನಮ್ಮ ಮನೇಲಿ ಡೇ 1ಇಂದನೂ ಅಷ್ಟೇ, ಅವಳು ಮಲಗಿದ್ದಾಗ ನಿಧಾನಕ್ಕೆ ಮಾತಾಡಿ, ಮಗು ಮಲಗಿದೆ, ಇದೆಲ್ಲ ನಡೆದಿಲ್ಲ. ಆರಾಮಾಗೆ, ಇನ್ಫ್ಯಾಕ್ಟ್ ನಮ್ಮ ನಳಿ ಆಂಟಿ ವಾಯ್ಸು ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಅವ್ರು ಕಿರ್ಚಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಒಂಥರ ನಮ್ಮ ಮನೆಗೆ ಅವರೇ ಆ್ಯಟಮ್ ಬಾಂಬ್ ಥರ ಸಾಖತ್ತಾಗಿ ಪಟ 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 ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ನಾನು ಒಂಚೂರು ಚಿನ್ಕುರುಳಿ ಪಟಾಕಿ ಥರ ನಾನು ವಟ 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 ಅಂತ ಮಾತಾಡ್ತಾ ಇರ್ತೀನಿ. ಸೊ ಎಲ್ಲರೂ ಅಷ್ಟೇ ನೀಟಾಗಿ ಮಾತಾಡ್ತಾ ಇರ್ತೀವಿ. ಅಥವಾ ಟಿ ವಿ ಸಂಜೆ ಮೇಲೆ ಅಜ್ಜಿ ಟಿ ವಿ ನೋಡ್ತಿದ್ರೆ ಟಿ ವಿ ಸೌಂಡ್ ಹಾಗೆ ಆನ್ ಆಗಿರುತ್ತೆ. ಸೊ ಪಾಪು ಮಲಗಿದ್ದಾಳೆ ಅಥವಾ ಎದ್ದಿದ್ದಾಳೆ ಅಂತ ನಾವು ಸೌಂಡ್ ಕಡಿಮೆ ಮಾಡೋದು ಅಥವಾ ಕಡಿಮೆ ಮಾತಾಡೋದು ಇದೆಲ್ಲ ಮಾಡಲ್ಲ. ಆದರೆ ನೈಟು ಒಂದು 10 ಗಂಟೆ ಅವಳು ನಿದ್ದೆ ಮಾಡಾದ್ಮೇಲೆ ಕಂಪ್ಲೀಟ್ ಸೈಲೆನ್ಸ್. ನಾವು ಫೋನು ಅಷ್ಟೇ ಫುಲ್ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಅಥವಾ ಏರ್ಪಾಡ್ಸ್ ಹಾಕ್ಕೊಂಡು ಕೇಳೋದು. ಅಥವಾ ನಾನು ಅಭಿ ಮಾತಾಡಿದ್ರು ನೈಟ್ ನಾವಿಬ್ಬರು ಮಾತಾಡ್ತಾ ಇರ್ತೀವಲ್ವ, ಸೊ ಅವಾಗೂ ಅಷ್ಟೇ ಫುಲ್ ಗುಸು ಅಂತ ಮಾತಾಡೋದು, ಹಿಂಗೆ ಮಾತಾಡ್ತೀವಿ. ಸೊ ದಟ್ ಅವಳಿಗೆ ಕಂಪ್ಲೀಟ್ ಸೈಲೆನ್ಸ್ ಇರುತ್ತೆ ನೈಟು. ಸೊ ಇದೊಂದು ಡಿಫ್ರೆನ್ಸ್. ಸೊ ಬೆಳಗ್ಗೆ ಫುಲ್ ಸೌಂಡ್ ಇರುತ್ತೆ, ನೈಟು ನೋ ಸೌಂಡ್, ಕಂಪ್ಲೀಟ್ ಸೈಲೆನ್ಸ್ ಇರುತ್ತೆ. ಆಮೇಲೆ 4ನೇ ಡಿಫ್ರೆನ್ಸ್ ಬಂದ್ಬಿಟ್ಟು, ಬೆಳಗ್ಗೆ ಅವಳನ್ನ ನಾನು ಫೀಡ್ ಮಾಡಿಸೋದು ಬಂದು ಕುತ್ಕೊಂಡು. ಸೊ ಡ್ಯೂರಿಂಗ್ ದ ಡೇ ನಾನು ಕುತ್ಕೊಂಡೇ ಅವಳಿಗೆ ಫೀಡ್ ಮಾಡಿಸ್ತೀನಿ. ಸೊ ಫೀಡಿಂಗ್ ಪಿಲ್ಲೋ ಹಾಕ್ಕೊಂಡು ಕುತ್ಕೊಂಡು ಫೀಡ್ ಮಾಡಿಸ್ತೀನಿ. ನೈಟ್ ಹೊತ್ತು ಮಲ್ಕೊಂಡು ಫೀಡ್ ಮಾಡಿಸ್ತೀನಿ. ನೈಟ್ ಹೊತ್ತು ನಾನು ಕುತ್ಕೊಂಡು ಫೀಡ್ ಮಾಡಿಸಲ್ಲ. ಸೊ ಮಲ್ಕೊಂಡು ಹೆಂಗಿರ್ತಾಳೋ ಹಾಗೆ ಫೀಡ್ ಮಾಡಿಸೋದು. ಸೊ ಹೀಗಾಗಿ ಅವಳಿಗೆ ಒಂದು 10 ಗಂಟೆ 10:30 ಹಾಗೆ ಲಾಸ್ಟ್ ನಾನು ಮಲ್ಕೊಂಡು ಅವಳಿಗೆ ಫೀಡ್ ಮಾಡಿಸ್ತಾ ಹಾಗೆ ನಿದ್ದೆ ಮಾಡಿಬಿಡ್ತಾಳೆ. ಸೊ ಅದಾದಮೇಲೆ ಒಂದು ಯೂಶ್ವಲಿ 1:30 ಹಾಗೆ ಎದೊಳ್ತಾಳೆ. ಮತ್ತು 1:30 ಹಾಗೆ ಒಂಚೂರು ಕುಯ್ ಅಂತಾಳೆ. ಆಮೇಲೆ ಕೈನ ಬಾಯಿಯೊಳಗೆ ಹಾಕ್ಕೊಂಡು ಲೊಚ್ ಒಂದೊಂದು ಸತಿ ಅಳೋದು ಇಲ್ಲ ಪಾಪ, ಅದು ಕೈನ ಬಾಯಿಯೊಳಗೆ ಹಾಕ್ಕೊಂಡು ಲೊಚ್ ಅಂತ ಇರ್ತಾಳೆ. ನಂಗೆ ಗೊತ್ತಾಗೋಗುತ್ತೆ. ಗೊತ್ತಲ್ವ, ಅಮ್ಮ ಅಂದಿರು ಎಷ್ಟೇ ನಿದ್ದೆ ಮಾಡಿದ್ರು ಮಗು ಒಂಚೂರು ಸೌಂಡ್ ಮಾಡಿದ ತಕ್ಷಣ ನಮ್ಗೆ ಎಚ್ಚರ ಆಗೋಗುತ್ತೆ. ಸೊ ನನಗೂ ಎಚ್ಚರ ಆಗಿಬಿಡುತ್ತೆ. ಅವಾಗ ಹಾಗೆ ಫೀಡ್ ಮಾಡಿಸ್ತೀನಿ. ಅದಾದಮೇಲೆ ಮತ್ತೆ ಒಂದು 10-15 ಮಿನಿಟ್ಸ್ ಪಟ ಕುಡಿದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾಳೆ ಅವಳು. ಸೊ ಅದಾದಮೇಲೆ ನಾನು ಶಿಫ್ಟ್ ಆಗ್ತಾ ಇರ್ತೀನಿ. ಒಂದು ಸ್ವಲ್ಪ ಹೊತ್ತು ಈ ಕಡೆ ಫೀಡ್ ಮಾಡಿಸ್ತೀನಿ, ಒಂದು ಸ್ವಲ್ಪ ಹೊತ್ತು ಈ ಕಡೆ. ಅವಳಲ್ಲೇ ಮಲಗಿರ್ತಾಳೆ, ನಾನು ಮಾತ್ರ ಜಂಪಿಂಗ್ ಜಪಾಂಗ್ ಥರ ಈ ಕಡೆ ಆ ಕಡೆ ಜಂಪ್ ಮಾಡ್ತಾ ಇರ್ತೀನಿ. ಸೊ ಅದು ಅಷ್ಟೇ, 1 ಸತಿ 2 ಸತಿ ಅಷ್ಟೇ ಪಟ್ಟಂತ ಆ ಕಡೆ ಹೋಗ್ಬಿಡ್ತೀನಿ. ನಿದ್ದೆ ಕಣ್ಣಲ್ಲೇ ಹೋಗ್ಬಿಟ್ಟಿರ್ತೀನಿ. ಎಷ್ಟೊಂದು ಸತಿ ನಂಗೆ ಗೊತ್ತಾಗಿರಲ್ಲ. ಸೊ ಅದೊಂದು 1:30 ಎದೊಳ್ತಾಳೆ. ಮತ್ತು 3:30-4 o'clock ಹಾಗೆ ಒಂದು ಸತಿ ಎದ್ದು ಹಾಲು ಕುಡಿದು ಮತ್ತೆ ಮಲಗ್ತಾಳೆ. ನೆಕ್ಸ್ಟು ಒಂದು 6-6:30 ಹಾಗೆ ಎದೊಳ್ತಾಳೆ.
ಸೊ 3 ಟೈಮ್ಸ್ ಡ್ಯೂರಿಂಗ್ ದ ನೈಟ್. 10:30ಗೆ ಲಾಸ್ಟ್ ಫೀಡ್ ಮಾಡಿಸಿದ್ರೆ ಮತ್ತೆ 1:30, 3:30, 6:30 ಹೀಗೆ ಎದೊಳ್ತಾಳೆ 3 ಟೈಮ್ಸ್. ಹಾಗೆ ಒಂದು 10 ನಿಮಿಷ 10-15 ನಿಮಿಷ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಸೊ ಅವಳನ್ನ ಎತ್ತಲ್ಲ ಅಲ್ವಾ, ಸೊ ಹಾಗೆ ನಿದ್ದೆ ಮಾಡ್ತಾಳೆ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಅವಳಿಗೆ ಹಾಲು ಕುಡಿಸುವಾಗ, ಫೀಡ್ ಮಾಡಿಸುವಾಗ ಆದಷ್ಟು ನಾನು ಮಾತಾಡಿಸ್ತಾ ಇರ್ತೀನಿ ಅವಳಿಗೆ. ಫುಲ್ಲು ಮುದ್ದು ಮಾಡೋದು, ಮಾತಾಡ್ಸೋದು ಕಾನ್ಸ್ಟೆಂಟಾಗಿ. ಅವಳಿಗೆ ಮಾತು ಅಂದರೆ ಇಷ್ಟ ಆಗೋಗಿದೆ. ಸೊ ಕಂಟಿನ್ಯೂಸ್ ಮಾತಾಡ್ತಾನೇ ಇರಬೇಕು, ಎದ್ದಿರುವಾಗೂ ಅಷ್ಟೇ. ಯಾರಾದರೂ ನಾವು ಅವಳನ್ನ ಎಂಟರ್ಟೈನ್ ಮಾಡ್ತಾ ಇರಬೇಕು. ಸೊ ಚೆನ್ನಾಗಿ ಮಾತಾಡಿಸ್ತಾ ಇರ್ತೀನಿ ಹಾಲು ಕುಡಿಸುವಾಗ, ಅಥವಾ ಏನಾದರೂ ಹಾಡಾಡೋದು, ಅಥವಾ ಹಾಡು ಹಾಕ್ಬಿಟ್ಟು ನಾನು ಅದನ್ನು ಅವಳಿಗೆ ಹೇಳೋದು, ಕತೆಗಳು ಹೇಳೋದು, ನಂದು ಅಬಿದ್ ಲವ್ ಸ್ಟೋರಿ ಹೇಳೋದು, ಇದೆಲ್ಲ ಮಾಡ್ತೀನಿ. ಅಂದರೆ ಐ ಟ್ರೀಟ್ ಹರ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ಸೊ ನನಗೇನಾದರೂ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ದೆಲ್ಲ ಅನ್ವಾಂಟೆಡ್ ಅಲ್ಲ, ಗೊತ್ತಲ್ವ ಮಕ್ಳಿಗೆ ಏನೇನು ಹೇಳಬೇಕು ಅಂತ. ಸೊ ಅದನ್ನೆಲ್ಲ ಖುಷಿ ವಿಷಯ ಎಲ್ಲ ಅವಳ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ನನ್ನ ಪ್ರೆಗ್ನೆನ್ಸಿ ಹೆಂಗಿತ್ತು ಇದೆಲ್ಲನೂ ಪಟ ಅಂತ ಮಾತಾಡ್ತಾ ಇರ್ತೀನಿ. ಆದರೆ ನೈಟ್ ಹೊತ್ತು ಫುಲ್ ಸೈಲೆನ್ಸ್. ನಾನು ಹೇಳ್ದಂಗೆ ಅವಳು ಎದ್ದರೂ ಅಷ್ಟೇ, ಕುಯ್ ಅಂದಿದ ತಕ್ಷಣ ಹಾಲು ಕುಡಿಸು, ತಾಚಿ ಮಾಡು, ಹಾಲು ಕುಡಿಸು, ತಾಚಿ ಮಾಡು ಅಷ್ಟೇ. ನೈಟ್ ಏನೂ ಮಾತುಕತೆ ಇಲ್ಲ. ಚಿನ್ನು, ಮುದ್ದು, ಬಂಗಾರಿ, ಮುದ್ದು ಇಲ್ಲ, ಏನೂ ಇಲ್ಲ. ಫುಲ್ ಹಾಲು ಕುಡಿ, ಕೆಲಸ ಮುಗೀತು, ತಾಚಿ ಮಾಡು ಅಷ್ಟೇ. ಸೊ ಅದೊಂದು ಡಿಫ್ರೆನ್ಸ್ ಇದೆ. ಅದಾದಮೇಲೆ ಬೆಳಗ್ಗೆ ಹೊತ್ತು ಅವಳಿಗೆ ಫುಲ್ ಹಾಲು ಕುಡ್ದಾದ್ಮೇಲೆ ಡೈಪರ್ ಚೇಂಜ್ ಮಾಡ್ತೀನಿ. ಸೊ ಡೈಪರ್ ಏನಾದರೂ ಫುಲ್ ಆಗಿದ್ದರೆ, ಸೊ ಹಾಲು ಕುಡಿಸಾದ್ಮೇಲೆ ಡೈಪರ್ ಚೇಂಜ್ ಮಾಡ್ತೀನಿ. ಸೊ ಅವಳು ಮತ್ತೆ ಎದ್ದಿರ್ತಾಳೆ. ಡೈಪರ್ ಚೇಂಜ್ ಮಾಡುವಾಗ ಆಬ್ವಿಯಸ್ಲಿ ಅವಳು ನಿದ್ದೆ ಮಾಡ್ತಿರಲ್ಲ ಅಲ್ವಾ. ಸೊ ಎದ್ದಿರ್ತಾಳೆ, ಅವಳಿಗೆ ಮಾತಾಡಿಸ್ಕೊಂಡು ಡೈಪರ್ ಚೇಂಜ್ ಮಾಡಿಕೊಂಡು ರ್ಯಾಶ್ ಕ್ರೀಮ್ ಎಲ್ಲ ಹಾಕಿ ಇದೆಲ್ಲನೂ ಮಾಡ್ತೀನಿ. ನೈಟ್ ಹೊತ್ತು ಏನು ಮಾಡ್ತೀನಿ ಅಂತ ಅಂದರೆ, ಜಸ್ಟ್ ಬಿಫೋರ್ ಸ್ಲೀಪಿಂಗ್ ಅವಳು ಇನ್ನೇನು ಅಂದರೆ ಲಾಸ್ಟ್ ಫೀಡ್ ಮುಂಚೆ ಅವಳಿಗೆ ಡ್ರೆಸ್ ಚೇಂಜ್ ಆಗುತ್ತೆ. ಪ್ರತಿದಿನವೂ ಅಷ್ಟೇ ನೈಟ್ ಮಲಗೋದು ಮುಂಚೆ ಫ್ರೆಶ್ಶಾಗೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ತೀನಿ, ಹೊಸ ಬಟ್ಟೆ ಹಾಕ್ತೀನಿ. ಸೊ ಬೆಳಗ್ಗೆ ಹೊತ್ತು ಕಂಪ್ಲೀಟಾಗೆ ಅಂದರೆ ಬೆಳಗ್ಗೆ ಹೊತ್ತು ಹೊಸ ಡ್ರೆಸ್, ನೈಟ್ ಹೊಸ ಡ್ರೆಸ್. ಸೊ ಆ್ಯಂಡ್ ಅವಳಿಗೆ ತುಂಬ ಜನ ಹೇಳ್ತಾರೆ ನೈಟ್ ಫುಲ್ಲು ಸ್ಲೀಪ್ ಡ್ರೆಸ್ ಥರ ಫುಲ್ ಹಾಕಬೇಕು, ಕವರ್ ಆಗಿರೋ ಥರ ಅಂತ. ಬಟ್ ನನ್ನ ಮಗಳು ಸಿಕ್ಕಾಬಟ್ಟೆ ಬೆವರ್ತಾಳೆ, ಅವ್ರ ಡ್ಯಾಡಿ ಥರ ಫುಲ್ ಹೀಟ್ ಬಾಡಿ ಅವಳದು. ಸೊ ಹಾಗಾಗಿ ಅವಳಿಗೆ ಫುಲ್ ಕವರ್ ಮಾಡಿ ಹಾಕಿದ್ರೆ ಅವಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ಮಲಗಲ್ಲ. ಸೊ ನೀವು ನೋಡಿ ನಿಮ್ಮ ಮಗುಗೆ ವಾಟ್ ವರ್ಕ್ಸ್ ಬೆಸ್ಟ್ ಅಂತ. ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ. ಕೆಲವೊಂದು ಸತಿ ಆ ಡ್ರೆಸ್ ಹಿಂಸೆ ಆದ್ರೂ ಮಕ್ಕಳು ಮಲಗಲ್ಲ, ಅಳ್ತಾ ಇರ್ತವೆ. ಸೊ ಅವಳಿಗೆ ನೈಟ್ ಹೊತ್ತು ಫುಲ್ ಸ್ಲೀವ್ಲೆಸ್ ಒಂದು ಬನಿಯನ್ ಥರ ಅಥವಾ ಸ್ಲೀವ್ಲೆಸ್ ಟಿ ಶರ್ಟ್ಸ್ ಈ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದೀನಿ. ಒಂದು ಪುಟಾಣಿ ಚಡ್ಡಿ, ಸ್ಲೀವ್ಲೆಸ್ ಟಿ ಶರ್ಟ್ ಇರುತ್ತೆ. ಸೊ ಚಡ್ಡಿನೂ ಹಾಕಲ್ಲ ಯೂಶ್ವಲಿ ನೈಟ್ ಹೊತ್ತು, ಬರೀ ಡೈಪರ್ ಆ್ಯಂಡ್ ಒಂದು ಟಿ ಶರ್ಟ್. ಸೊ ಈ ಥರ ಹಾಕ್ಬಿಟ್ಟು ಆ್ಯಂಡ್ ಲೂಸ್ ಇರುತ್ತೆ ಸ್ವಲ್ಪ ಟಿ ಶರ್ಟ್ಸು, ಫುಲ್ ಬಾಡಿ ಫಿಟ್ ಆ ಥರ ಎಲ್ಲ ಇರಲ್ಲ. ಸೊ ಲೂಸ್ ಟಿ ಶರ್ಟ್ ಹಾಕ್ಬಿಟ್ಟು ಮಲಗಿಸ್ತೀನಿ. ಆ್ಯಂಡ್ ಹೊಸ ಡೈಪರ್ ಅದು ಆವಾಗ ಒಂದು ಅರ್ಧ ಗಂಟೆ ಮುಂಚೆ ಹಾಕಿದರೂ ಪರವಾಗಿಲ್ಲ, ಮತ್ತೆ ಫ್ರೆಶ್ ಆಗೆಲ್ಲ ಕ್ಲೀನ್ ಮಾಡಿ ರ್ಯಾಶ್ ಕ್ರೀಮ್ ಹಾಕಿ ಹೊಸ ಡೈಪರ್ ಹಾಕ್ಬಿಟ್ಟು ಮಲಗಿಸ್ತೀನಿ. ಸೊ ಫುಲ್ ಫ್ರೆಶ್. ಕೆಲವೊಂದು ಸತಿ ಏನಾದರೂ ನಾವು ಬೆಳಗ್ಗೆ ಹೊತ್ತು ಯಾರಾದರೂ ಮನೆಗೆ ಬಂದಿದ್ದಾರೆ ಅಥವಾ ನಾವೇ ತುಂಬ ಎತ್ತಾಡಿದ್ದೀವಿ, ಅಥವಾ ಕೆಲವೊಂದು ಸತಿ ಅವಳು ತುಂಬ ಮುದ್ದಾಗಿ ಕಾಣಿಸ್ಬಿಟ್ಟಿರ್ತಾಳೆ, ಎಲ್ಲ ದೃಷ್ಟಿ ಹಾಕ್ಬಿಟ್ಟಿರ್ತೀವಿ ನಾವೇ ಮನೆಯವರೇ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಹಿಂಗೆಲ್ಲ ನಮಗೇನಾದರೂ ಮದರ್ ಇನ್ಸ್ಟಿಂಕ್ಟ್ಸ್ ಗೊತ್ತಾಗುತ್ತೆ. ಅಥವಾ ಕೆಲವೊಂದು ಸತಿ ನಳಿ ಆಂಟಿನೇ ಹೇಳ್ತಾರೆ ಇಲ್ಲ ಸ್ನಾನ ಮಾಡಿಸ್ಬಿಡು ಅಂತ. ಸೊ ಅಂಥ ಟೈಮಲ್ಲಿ ಸ್ಪಾಂಜ್ ಬಾತ್ ಅಂದರೆ ಒಂದು ಕೆಟಲ್, ನಮ್ಮದು ಕೆಟಲ್ ಎಷ್ಟು 1.5 ಲೀಟ್ರ್ ಅನಿಸುತ್ತೆ, ಆ ಕೆಟಲಲ್ಲಿ ಫುಲ್ ಬಿಸಿ ನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಜಗ್ಗು ತಣ್ಣೀರು ಹಾಕ್ಕೊಂಡು ಅವಳದು ಏನದು ಬರ್ಪ್ ಕ್ಲಾತ್ ಬರುತ್ತಲ್ಲ ದೊಡ್ಡದು, ಸೊ ಅದರಲ್ಲಿ ಅದ್ದಿ ಫುಲ್ ಮೈಯೆಲ್ಲ ಒರೆಸಿ ಮತ್ತೆ ಕ್ರೀಮ್ ಹಾಕಿ ಹೊಸ ಬಟ್ಟೆ ಹೊಸ ಡೈಪರ್ ಹಾಕಿ ಮಲಗಿಸ್ತೀನಿ. ಸೊ ಇದು ಡೈಲಿ ಮಾಡಲ್ಲ, ಒಂದೊಂದು ಸತಿ ಅಟ್ಲೀಸ್ಟ್ ವೀಕ್ಲಿ 1-2 ಟೈಮ್ಸ್ ಆದರೂ ಸ್ಪಾಂಜ್ ಬಾತ್ ಕೊಡ್ತೀನಿ. ಅದರ್ವೈಸ್ ನೈಟ್ ಒಳಗೆ ಫ್ರೆಶ್ ಹೊಸದೆಲ್ಲ ಹಾಕಿ ಮಲಗಿಸೋದು. ಸೊ ಶಿಲ್ ಬಿ ಸೂಪರ್ ಫ್ರೆಶ್, ಅವಳಿಗೇನು ಅನ್ಕಂಫರ್ಟೇಬಲ್ ಸ್ವೆಟ್ ಇದೆಲ್ಲ ಇರಲ್ಲ, ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ಇದು ಒಂದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮಲಗೋ ಒಂದು 1 or 2 hours ಬ್ಯಾಕ್ ಅವಳಿಗೆ ಚೆನ್ನಾಗಿ ಆಟ ಆಡಿಸ್ತೀನಿ. ಅಂದರೆ ಅವಳಿಗೆ ಸುಸ್ತಾಗಬೇಕು, ಚೆನ್ನಾಗಿ ಎಂಟರ್ಟೈನ್ ಆಗಿರುತ್ತೆ, ಅಂದರೆ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ, ಕೈಕಾಲೆಲ್ಲ ಬಡಿತಾ ಇರ್ತಾಳೆ ಡಬ ಅಂತ. ಸೊ ಸ್ಟ್ರೈನ್ ಆಗಿರುತ್ತೆ, ಸೊ ಚೆನ್ನಾಗೇ ನಿದ್ದೆ ಮಾಡ್ತಾಳೆ. ಸೊ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಚೆನ್ನಾಗಿ ಮಾತಾಡ್ಸೋದು. ನಾನು ಅಭಿ, ನಳಿ ಆಂಟಿ, ಅಂಕಲು ಅಷ್ಟೇ. ಅಭಿಯವ್ರ ಡ್ಯಾಡಿಗೆ ತುಂಬ ಅಂದರೆ ತುಂಬ ಇಷ್ಟ ಪಾಪು ಅಂದರೆ. ನಾವು ಅವಳಿಗೆ ಅಯ್ಯ ಅಂತ ಕರೆಸ್ತಾ ಇದ್ದೀವಿ, ಅಂಕಲ್ಗೆ. ಆಂಟಿಗೆ ನಳಿ ಅಂತೀವಿ, ನನಗೆ ಅಪ್ಪುಮ್ಮ, ಅಬಿಗೆ ಪಪ್ಪ ಡ್ಯಾಡಿ ಏನೋ ಒಂದು, ಧನುಷ್ಗೆ ಚಿಕ್ಕು, ಅವನು ಚೆನ್ನಾಗಿ ಆಟಾಡಿಸ್ತಾನೆ. ಅಥವಾ ಅಜ್ಜಿನೂ ಅಷ್ಟೇ, ಅಜ್ಜಿಗೆ ಅವ್ವ ಅನಿಸ್ತೀವಿ. ಸೊ ಹೀಗೆ ಎಲ್ಲರೂ ಕಾನ್ಸ್ಟೆಂಟಾಗಿ ಮಾತಾಡಿಸ್ತಾ ಇರ್ತೀವಿ, ಆಟಾಡಿಸ್ತಾ ಇರ್ತೀವಿ. ಏನಾದರೂ ಒಂದು ಆ್ಯಕ್ಟಿವಿಟಿ, ಸುಮ್ಮನೆ ಏನು ಊಟ ಮಾಡಿಸೋ ಥರ ಅಥವಾ ಏನಾದರೂ ಹಾಡಾಡೋದು ಹೀಗೆಲ್ಲ. ಅಥವಾ ಫಿಶ್, ಇವಾಗ ಅವಳು ಜಾಸ್ತಿ ನೋಡೋದು ಶುರು ಮಾಡಿದ್ದಾಳೆ. ನಮ್ಮ ಮನೇಲಿ ಚುಬ್ಬಿ ಪುಟ್ಟಿ ನಾಯಿಗಳಿದೆ ಅಲ್ವಾ, ಅವರು ಆಟಾಡ್ತಾ ಇದ್ರೆ
ಅಷ್ಟೇ ಅವ್ರನ್ನ ಅಬ್ಸರ್ವ್ ಮಾಡ್ತಾಳೆ, ಫಿಶ್ಗಳನ್ನ ನೋಡ್ತಾಳೆ. ಸೊ ಆಂಟಿ ಹಾಗೆಲ್ಲ ಇಟ್ಕೊಂಡು ನೋಡಿಸ್ತಾರೆ. ಆಮೇಲೆ ಅವಳದು ಪ್ಲೇ ಮ್ಯಾಟ್ ಇದೆ ಅಲ್ವಾ, ಪ್ಲೇ ಮ್ಯಾಟ್ ಮೇಲೆ ಹಾಕ್ಬಿಟ್ಟು ಅದು ಮ್ಯೂಸಿಕ್ ಬರುತ್ತೆ, ಅದ್ರ ಮೇಲೆ ಹಾಕ್ಬಿಟ್ರೆ ಡಬ ಡಬ ಕೈ ಕಾಲು ಹೊಡಿತಾಳೆ. ಸೊ ಹೀಗೆ ಒಟ್ಟಿನಲ್ಲಿ ಒಂದು 1 hour ಕಂಟಿನ್ಯೂಸ್ಸಾಗಿ ಮಾತಾಡಿಸ್ತಾನೇ ಇರ್ತೀವಿ. ಅವಳನ್ನ ಆ್ಯಕ್ಟಿವ್ ಆಗಿರ್ಸೋ ಥರ ನೋಡ್ಕೊಳ್ತೀವಿ. ಫುಲ್ ಕಣ್ಣು ವೈಡ್ ಓಪನ್, ಕೈ ಕಾಲು ಬಡಿತಾ ಇರಬೇಕು, ಹೀಗೆಲ್ಲ ನೋಡ್ಕೊತೀವಿ. ಅದಾದಮೇಲೆ ಅವಳಿಗೆ ಸ್ಟ್ರೈನ್ ಆಗುತ್ತಲ್ವ, ಸೊ ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ಈವ್ನಿಂಗ್ ಮೇಲೆ ನಂದು ಯೂಶ್ವಲಿ ನನ್ನ ಮ್ಯಾನಿಫೆಸ್ಟೇಷನ್ ಸೆಷನ್ನು 7 to 8 ಇರುತ್ತೆ. ಅದಾದಮೇಲೆ ನಾನು ಊಟ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರೆ ಚೆನ್ನಾಗಿ ಅವಳಿಗೆ ಆಟ ಆಡಿಸ್ಬಿಟ್ಟು, ಅಥವಾ ಕೆಳಗಡೆನೂ ಅಷ್ಟೇ ನಾನು ಊಟ ಮಾಡುವಾಗೂ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾರೆ ಎಲ್ಲರೂ. ಸೊ ಹೀಗೆ ಆ್ಯಕ್ಟಿವ್ ಆಗಿ ಅಟ್ಲೀಸ್ಟ್ 1.5 hours ಅವಳು ಚೆನ್ನಾಗಿ ಆಟ ಆಡಿದ್ರೆ ಒಳ್ಳೆ ನಿದ್ದೆ ಮಾಡ್ತಾಳೆ. ಸೊ ಇದೊಂದು ಅಭ್ಯಾಸ ಮಾಡಿಸಿದ್ದೀವಿ. ಸೊ ಐ ಥಿಂಕ್ ಇದಿಷ್ಟು ನಾನು ಅಭ್ಯಾಸ ಮಾಡಿಸಿರೋದು ಅವಳಿಗೆ. ಸೊ ನೈಟ್ ಡೇ ಡಿಫ್ರೆನ್ಸ್ ಅವಳಿಗೆ ಇವಾಗ ಚೆನ್ನಾಗಿ ಗೊತ್ತಾಗಿದೆ. ಸೊ ಆ್ಯಂಡ್ ಆಲ್ಸೋ ಬೆಳಗ್ಗೆ ಹೊತ್ತು ಆದಷ್ಟು ನಾನು ಇವಾಗ ಆ ರಾಕಿಂಗ್ ಚೇರ್ ಏನಿದೆ, ಆ ಸ್ವಿಂಗ್ ಇದೆ ಅಲ್ವಾ, ಅದ್ರ ಮೇಲೆ ಹಾಕ್ತೆ, ಎಲೆಕ್ಟ್ರಿಕ್ ರಾಕರ್. ಸೊ ಅದ್ರದ್ದು ಫೋಟೋ ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ. ಅದರದ್ದು ಹೆಸರು ಏನು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಇವಾಗ ಬೆಳಗ್ಗೆ ಹೊತ್ತು ಅದ್ರ ಮೇಲೆ ಹಾಕ್ತೀನಿ. ಸೊ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅದು ಸ್ವಿಂಗ್ ಆಗ್ತಾ ಇದ್ರೆ. ಬಿಕಾಸ್ ಇವಾಗ ದೊಡ್ಡೋಳು ಆಗ್ತಾ ಅವಳು ಬೆಡ್ ಮೇಲೆ ಒಬ್ಬಳನ್ನೇ ಮಲಗಿಸಿದ್ರೆ ಮಲ್ಕೋತಿಲ್ಲ. ಸೊ ಹಾಗಾಗಿ ಸ್ವಿಂಗ್ ಮೇಲೆ ಹಾಕ್ಬಿಟ್ರೆ ಅದು ತೂಗ್ತಾ ಇರುತ್ತೆ. 1 2 to 3 ಸ್ಪೀಡಲ್ಲಿ ಕೊಟ್ಬಿಡ್ತೀನಿ. ಮ್ಯೂಸಿಕ್ ಏನು ಹಾಕಲ್ಲ, 2 to 3 ಸ್ಪೀಡಲ್ಲಿ ಹಾಕ್ಬಿಟ್ಟು ಫ್ಯಾನ್ ಜೋರಾಗಿ ಹಾಕ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ಅವಳು. ಇವಾಗ ಹಂಗೆ ಮಲಗಿರೋದು. ಸೊ ನೈಟ್ ಹೊತ್ತು ಬೆಡ್ ಮೇಲೆ ನಮ್ಮ ಪಕ್ಕನೇ ಮಲ್ಕೊತಾಳೆ. ಕೆಲವೊಂದು ಸತಿ ನಮ್ಮಿಬ್ಬರು ಮಧ್ಯ ಮಲಗಿರ್ತಾಳೆ, ಅಥವಾ ಕೆಲವೊಂದು ಸತಿ ಸೈಡು ಅಲ್ಲಿ ಒಂದು ದಿಂಬು ಕೊಟ್ಟಿರ್ತೀನಿ ಸೈಡ್ಗೆ. ಸೊ ಸೈಡಲ್ಲಿ ಮಲಗಿರ್ತಾಳೆ. ಇದು ಎಷ್ಟೊಂದು ಜನ ಹೇಳ್ಬೋದು, ಇವನು ಮಗುನ ಸೈಡಲ್ಲಿ ಮಲಗಿಸ್ತೀರಾ ಅಂತ. ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿಲೆಲ್ಲ ಅಬಿಗೆ ಹೇಳ್ತಾ ಇದ್ದೆ, ನಾನೇ ಮಧ್ಯ ಮಲ್ಕೋಬೇಕು, ಐ ವಾಂಟ್ ಬೋತ್ ಆಫ್ ಯು ಒಂದೊಂದು ಸೈಡಲ್ಲಿ ಅಂತ. ಸೊ ಅದು ನೆನ್ನೆನೂ ಅಬಿಗೆ ಹೇಳ್ತಾ ಇದ್ದೆ, ನೋಡಿದ್ಯಾ ನಾನು ಹೇಳಿಲ್ವಾ ಅಂತ. ಬಟ್ ನಾನು ಯಾವ ಕಡೆ ಫೀಡ್ ಮಾಡಿಸ್ತೀನಿ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಅವಳು ಇದರ ಮಧ್ಯ ಇರ್ತಾಳೆ ಅಥವಾ ಸೈಡಿಗೆ ಇರ್ತಾಳೆ. ಸೊ ನೈಟೆಲ್ಲ ಪೂರ್ತಿ ಬೆಡ್ ಮೇಲೆ ಮಲಗಿರ್ತಾಳೆ, ಬೇರೆ ಎಲ್ಲೂ ಹಾಕಲ್ಲ. ಸೊ ಇಷ್ಟೇ ಡಿಫ್ರೆನ್ಸು. ಇದೆಲ್ಲನೂ ಪ್ರಾಕ್ಟೀಸ್ ಡೇ 1 ಮಾಡ್ಕೊಂಡು ಬಂದಿರೋದ್ರಿಂದ ಅವಳು ಚೂರು ಅಭ್ಯಾಸ ಮಾಡಿಕೊಂಡು ಇವಾಗ 1-2 ತಿಂಗಳು ತುಂಬ ಆದಮೇಲಿಂದ ಕಂಪ್ಲೀಟ್ ಸ್ಲೀಪ್ ಮಾಡ್ತಾಳೆ. ಸೊ ನನಗೆ ನೈಟು ಫುಲ್ ನಿದ್ದೆ ಆಗಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೊಳ್ತೀನಿ. ಸೊ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ನನಗೆ, ನನ್ನ ಕೆಲಸ ಮಾಡ್ಕೊಳಕ್ಕಿರ್ಬೋದು, ಅವಳ ಜೊತೆ ಆಟ ಆಡೋಕ್ಕಿರ್ಬೋದು ಎಲ್ಲ. ಆ್ಯಂಡ್ ಬೆಳಗ್ಗೆ ಹೊತ್ತು ತುಂಬ ನಿದ್ದೆ ಮಾಡ್ತಾಯಿಲ್ಲ ಇವಾಗ, ಸಿನ್ಸ್ ನೈಟ್ ಅವಳು ಕಂಪ್ಲೀಟ್ ನಿದ್ದೆ ಆಗ್ತಿರೋದ್ರಿಂದ ಬೆಳಗ್ಗೆ ಒಂದು 30 minutes 45 minutes ಹಿಂಗೆ ಮಲಗಿ ಎದ್ದು ಬಿಡ್ತಾಳೆ. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಬೇಜಾರಂತೂ ಇಲ್ಲ, ಕಷ್ಟ ಆಗ್ತಿದೆ ಅಷ್ಟೇ ವೀಡಿಯೋ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ. ಬಟ್ ಬೇಜಾರಂತೂ ಇಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ದೀನಿ ನನ್ನ ಮಗಳ ಜೊತೆ ಮಾತಾಡ್ಸೋದು, ಆಟ ಆಡೋದು. ಬಿಕಾಸ್ ಈ ಪುಟಾಣಿ ಫೇಸ್ ಮತ್ತೆ ಬರುತ್ತೋ ಇಲ್ವೋ, ಅವಳಂತೂ ಈಗೀಗ ಸಿಕ್ಕಾಪಟ್ಟೆ ನಗ್ತಾಳೆ. ನನಗೆ ದೃಷ್ಟಿ ತೆಗಿತಾನೇ ಇರ್ತೀನಿ, ಅಷ್ಟು ಫುಲ್ ಬಾಯೆಲ್ಲ ತಕ್ಕೊಂಡು ಕಿಲ ನಗ್ತಾ ಇರುತ್ತೆ ಅದು ಮಾತಾಡಿಸ್ತಾ ಇದ್ದರೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ನಾನು. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್. ನೀವು ಟ್ರೈ ಮಾಡಿ ನೋಡಿ, ಪ್ರಾಬಬ್ಲಿ ನಿಮಗೂ ಹೆಲ್ಪ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಏನೇನೆಲ್ಲ ವೀಡಿಯೋ ಮಾಡಬೇಕು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ಹೀಗೆ ಬಂದು ಪಟ್ ಅಂತ ನಿಂತ್ಕೊಂಡು ವೀಡಿಯೋ ಮಾಡಿ ಬಿಸಾಕಿ ಪಟ ಅಂತ ಹಿಂಗೆ ಒಂದೇ ಫ್ಲೋಲ್ಲಿ ಮಾತಾಡಿದ್ರೆ ಎಡಿಟಿಂಗು ಏನು ಕಷ್ಟ ಆಗೋಲ್ಲ. ಸೊ ಪಟ್ ಅಂತ ನಾನು ಅಪ್ಲೋಡ್ ಮಾಡಿಬಿಡ್ಬೋದು. ಸೊ ನಿಮ್ಗೆ ಇಷ್ಟ ಆಯಿತಾ ನಾನು ಹೆಂಗೆಂಗೋ ಬಂದು ನಿಂತ್ಕೊಂಡು ಮಾತಾಡಿದ್ರೆ? ಆ್ಯಂಡ್ ಆಲ್ಸೋ ನನ್ನ ನ್ಯಾಚುರಲ್ ಹೇರ್ ನೋಡಿ ಸ್ವಲ್ಪ ಕರ್ಲಿ ಅನಿಸ್ತಾ ಇದೆ. ಹೀಗೆ ಇರೋದು, ನಾನು ಮುಟ್ಟೆ ಇಲ್ಲ, ನನ್ನ ಕೂದಲು ತಲೆ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಕೆಳಗಡೆ ನಂದು ಇದು ಬೊಟಾಕ್ಸ್ ಆಗಿರೋದು ನೋಡಿ, ಹಿಂಗಿದೆ, ಇಷ್ಟುದ್ದ ಇತ್ತು, ಇಲ್ಲಿ ಇಷ್ಟುದ್ದ ಇತ್ತು, ಕಟ್ಟಿಂಗ್ ಮಾಡಿಸ್ಬಿಟ್ಟೆ. ಸೊ ಇಷ್ಟಾಗಿದೆ. ಇನ್ನಿಷ್ಟು ನಂದು ಬೊಟಾಕ್ಸ್ಡ್ ಹೇರ್, ಇದೆಲ್ಲ ನನ್ನ ನ್ಯಾಚುರಲ್ ಹೇರ್. ಸೊ ಹಿಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅಷ್ಟೇ. ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಜಾಸ್ತಿ ಪ್ರೀತಿ ಕೊಡಿ. ಐ ಲವ್ ಯು ಆಲ್ ಸೋ ಮಚ್. ಬಾಯ್.